ಇದು ಸ್ಪೀಡ್ ನ್ಯೂಸ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಬಾರಿ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸೋದಿಲ್ವಾ? ಬಜೆಟ್ ಮಂಡನೆಗೂ ಮುನ್ನವೇ ಸರ್ಕಾರ ಬಿದ್ದು ಹೋಗುತ್ತೆ. ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಬಾರಿ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸೋದಿಲ್ವಾ? ಬಜೆಟ್ ಮಂಡನೆಗೂ ಮುನ್ನವೇ ಸರ್ಕಾರ ಬಿದ್ದು ಹೋಗುತ್ತಾ? ಸಿದ್ದು ಸರ್ಕಾರ ಪತನಕ್ಕೆ ಕೌಂಟ್ ಡೌನ್ ಶುರುವಾಯ್ತಾ? ಶಾಸಕರ ಫಾರಿನ್ ಟೂರ್ ಹಿಂದಿನ ಆ ರಹಸ್ಯವಾದ್ರೂ ಏನು ಹಾಗಿದ್ರೆ? ಫುಲ್ ಸ್ಪೀಡ್ ನಲ್ಲಿದ್ದ ಸಿದ್ದರಾಮಯ್ಯ ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗಿದ್ದಾದ್ರೂ ಯಾಕೆ? 2 ದಿನಗಳಿಂದ ಮೌನಕ್ಕೆ ಶರಣಾಗಿದ್ದಾರೆ ಸಿಎಂ ಯಾಕೆ? ಶಿವರಾತ್ರಿಯ ಹೊತ್ತಲ್ಲೂ ಸಿದ್ದು ಬಾಳಲ್ಲಿ ಭಾರಿ ಕತ್ತಲು ಆವರಿಸಲಿದೆಯಾ? ಸ್ಪೀಡ್ ನ್ಯೂಸ್ ಬಿಚ್ಚಿಡ್ತಿದೆ ಫಾರಿನ್ ಸ್ಕೆಚ್ನ ಮಹಾ ರಹಸ್ಯ. ಇದು ಸ್ಪೀಡ್ ನ್ಯೂಸ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯದಲ್ಲಿ ಸದ್ಯಕ್ಕೆ ಕುರ್ಚಿ ಕಾದಾಟ ನಡೀತಾ ಇದೆ. ಡಿಕೆಶಿ ಬಣ ಒಂದು ಕಡೆ, ಮತ್ತೊಂದು ಕಡೆ ಸಿದ್ದು ಬಣ ಮತ್ತೊಂದು ಕಡೆ. ಮಧ್ಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮಪ್ಪನೇ 5 ವರ್ಷ ಸಿಎಂ ಅಂತಿದ್ದಾರೆ. ಮತ್ತೊಂದು ಕಡೆ ಡೆಲ್ಲಿಗೆ ಹೋಗಿ ಡಿಕೆಶಿ ಬಣ ಅಲ್ಲಿ ಬ್ಯಾಟ್ ಬೀಸಿದ್ದಾರೆ. ಹೀಗಾಗಿ ಕಳೆದ ಸುಮಾರು ತಿಂಗಳಿಂದಲೂ ಕೂಡ ಇದೇ ನಡೀತಾ ಇದೆ. ರಾಜ್ಯದಲ್ಲಿ ಕುರ್ಚಿ ಕದನ ಎಲ್ಲಿಗೆ ಬಂದು ತಲುಪುತ್ತೆ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಶಾಸಕರು ಈಗ ಫಾರಿನ್ ಟೂರ್ ಹೊರಟಿದ್ದಾರೆ. ಒಂದಷ್ಟು ಜನ ಗೈರಾಗಿದ್ದಾರೆ, ಅಂದ್ರೆ ಫಾರಿನ್ ಟೂರ್ ಹೋಗಕ್ಕೆ ಹಿಂದೇಟ್ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಒಂದಷ್ಟು ಜನ ಫಾರಿನ್ ಟೂರ್ ಹೋಗ್ತಾ ಇರುವಂಥದ್ದು ರಹಸ್ಯವೇ ಬೇರೆ ಅನ್ನುವಂಥ ವಿಚಾರಗಳು ಕೂಡ ಇದೆ. ಹೀಗಾಗಿ ಈ ಬಾರಿ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವಿಸಿದೆ. ಬಜೆಟ್ಗೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆ ಕೂಡ ನಡೆಸಿದ್ದಾರೆ ಸಿಎಂ. ಇಲಾಖಾವಾರು ಸಭೆ ಆಯಿತು, ನಿನ್ನೆ ಸಂಘ ಸಂಸ್ಥೆಗಳ ಸಭೆ ಕೂಡ ನಡೆಸಿದ್ರು. ಆದರೆ ಬಜೆಟ್ ಮಾರ್ಚ್ 6ನೇ ತಾರೀಕು ಮಂಡಿಸಬೇಕಾಗಿದೆ. ಈಗಾಗಲೇ ಎಲ್ಲ ಸಿದ್ಧತೆಗಳು ಆಗಿದೆ. ಇದರ ನಡುವೆ ಶಾಸಕರ ಫಾರಿನ್ ಟೂರ್ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ, ವಿರೋಧ ಕೂಡ ಇದೆ. ಯಾಕೆ ಹೋಗಬೇಕು ಫಾರಿನ್ ಟೂರ್ಗೆ? ಬಜೆಟ್ ಇದೆ ಅಂತ ಹೇಳಿ. ಆದರೂ ಶಾಸಕರು ಹೊರಟಿದ್ದಾರೆ ಯಾಕೆ? ಅದರಲ್ಲೂ ಹೆಚ್ಚಾಗಿ ಸಿಎಂ ಸಿದ್ದರಾಮಯ್ಯನವರ ಬಣದವರೇ ಹೆಚ್ಚಾಗಿ ಫಾರಿನ್ ಟೂರ್ಗೆ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಹಾಗಿದ್ರೆ ಸಿದ್ದು ಸರ್ಕಾರ ಪತನಕ್ಕೆ ಕೌಂಟ್ ಡೌನ್ ಶುರುವಾಯ್ತಾ? ಶಾಸಕರ ಫಾರಿನ್ ಟೂರ್ ಹಿಂದಿನ ರಹಸ್ಯ ಏನು ಹಾಗಿದ್ರೆ? ಸಿಕ್ಕಾಬಟ್ಟೆ ಸ್ಪೀಡ್ ನಲ್ಲಿದ್ದಂಥ ಸಿದ್ದರಾಮಯ್ಯ ಕಳೆದ 2 ದಿನಗಳಿಂದ ಬಹಳ ಸೈಲೆಂಟ್ ಆಗಿದ್ದಾರೆ. ಏನೂ ಮಾತಾಡ್ತಾ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ ಯಾಕೆ? ಶಿವರಾತ್ರಿಯ ಹೊತ್ತಲ್ಲೂ ಸಿದ್ದು ಬಾಳಲ್ಲಿ ಕತ್ತಲೆ ಆವರಿಸುತ್ತಾ? ಅವರ ಸಿಎಂ ಕುರ್ಚಿಗೆ ಕಂಟಕ ಬಂದೇ ಬಿಡ್ತಾ ಹಾಗಿದ್ರೆ? ಸ್ಪೀಡ್ ನ್ಯೂಸ್ ಬಿಚ್ಚಿಡ್ತಿದೆ ಫಾರಿನ್ ಸ್ಕೆಚ್ನ ಮಹಾರಹಸ್ಯ. ಯಾಕೆ ಹೋಗಿದ್ದಾರೆ ಹಾಗಿದ್ರೆ ಫಾರಿನ್ಗೆ? ಅದರಲ್ಲೂ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ. ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರಿಸರ್ಚ್ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರ ಬಣದ ಶಾಸಕರು ಹೊರಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಇನ್ನೊಂದು ಮೂಲಗಳ ಪ್ರಕಾರ ಎಲ್ಲರೂ ಅವರವರ ಕುಟುಂಬದವರ ಜೊತೆ ಪರ್ಸನಲ್ ಆಗಿ ಟ್ರಿಪ್ ಹೊರಟಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಇದೆ. ಇದರ ಮಧ್ಯೆ ಪದೇ ಪದೇ ಯತೀಂದ್ರ ಅವರು ಬಹಳ ಕಾನ್ಫಿಡೆಂಟ್ ಆಗಿ ನಮ್ಮಪ್ಪನೇ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ, ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂಥ ವಿಚಾರವನ್ನ ಮೊನ್ನೆಯಷ್ಟೇ ಮಾಧ್ಯಮಗಳ ಮುಂದೆ ಹೇಳಿದ್ರು. ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿಲ್ಲ. ಎಲ್ಲ ವಿಚಾರಗಳನ್ನ ಗಮನಿಸ್ತಾ ಇದ್ರೆ ಸಮಥಿಂಗ್ ಏನೋ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಇದು ಸ್ಪೀಡ್ ನ್ಯೂಸ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೇಡ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ನ 20 ಶಾಸಕರು ಫಾರಿನ್ ಹೊರಟು ನಿಂತಿದ್ದಾರೆ. ನಾಯಕತ್ವ ಬದಲಾವಣೆಯ ಮಧ್ಯೆ ಆಸ್ಟ್ರೇಲಿಯಾಕ್ಕೆ ಹೊರಟಿದ್ದಾರೆ ಶಾಸಕರು.
ಸಿಡ್ನಿ ಫ್ಲೈಟ್ ಹತ್ತಿದ್ದಾರೆ 20 MLAಗಳು MLCಗಳು. ಹೈಕಮಾಂಡ್ ಬೇಡ ಅಂದ್ರು ಫಾರಿನ್ ಟ್ರಿಪ್ಗೆ ಸ್ಪಾನ್ಸರ್ ಕೂಡ ಮಾಡಿದ್ದಾರೆ. ಒಂದೊಂದು ಕಾರಣ ಹೇಳಿ ಫಾರಿನ್ಗೆ ಹಾರಿದ್ದಾರೆ MLAಗಳು. ಹೈಕಮಾಂಡ್ ವಿರೋಧದ ನಡುವೆಯೂ MLA ಮತ್ತು MLCಗಳು ಫಾರಿನ್ ಟ್ರಿಪ್ ಹೊರಟಿದ್ದು ಯಾಕೆ? ಬಜೆಟ್ ಸಿದ್ಧತೆ ನಡೀತಾ ಇರೋವಾಗಲೇ ಫಾರಿನ್ ಟೂರ್ ಹಿಂದಿದೆ ರಹಸ್ಯ. ಏನ್ ರಹಸ್ಯ ಹಾಗಿದ್ರೆ? ಹೈಕಮಾಂಡ್ ಡಿಲೇ ಮಾಡಿದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಪತ್ತು ಬರುತ್ತಾ? ಫಾರಿನ್ನಿಂದ ಬರೋ ಮುನ್ನವೇ ಕುರ್ಚಿ ಡಿಸೈಡ್ ಆಗಬೇಕು, ಇಲ್ಲದಿದ್ರೆ ಬಜೆಟ್ ಮುನ್ನವೇ ಪಕ್ಷಕ್ಕೆ ಒಂದು ಬಣ ಗುಡ್ ಬೈ ಹೇಳುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಬಜೆಟ್ ಮುನ್ನ ರಾಜೀನಾಮೆ ಕೊಡ್ತೀವಿ ಅಂತ ಹೈಕಮಾಂಡ್ಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಬಾರಿ ನಿರ್ಧಾರ ಜಾರಿಗೆ ತರೋದಕ್ಕೆ ರೆಡಿಯಾಗಿದೆ ಸಿದ್ದು ವಿರೋಧಿ ಟೀಮ್. ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಅವಕಾಶ ಸಿಗುತ್ತಾ ಇಲ್ವಾ? ಭಾರಿ ಕುತೂಹಲ ಕೆರಳಿಸಿದೆ ಶಾಸಕರ ಫಾರಿನ್ ಟ್ರಿಪ್. ಎಸ್ ನೋಡಿ, ಒಂದೊಂದು ಕಾರಣಗಳನ್ನ ಹೇಳಿ ಫಾರಿನ್ಗೆ ಹಾರಿದ್ದಾರೆ MLAಗಳು ಹಾಗೆ MLCಗಳು ಸೇರಿ ಒಟ್ಟು 20 ಜನ ಹೋಗಿರೋದು ಆಸ್ಟ್ರೇಲಿಯಾಗೆ. ಅದು ಸಿಡ್ನಿ ಫ್ಲೈಟ್ ಹತ್ತಿದ್ದಾರಂತೆ. ಹೈಕಮಾಂಡ್ ವಿರೋಧದ ನಡುವೆಯೂ ಇವರು ಫಾರಿನ್ ಟ್ರಿಪ್ ಅನ್ನ ಹೊರಟಿದ್ದಾರೆ. ಅಂದ್ರೆ ಹೈಕಮಾಂಡ್ಗೆ ಡೆಡ್ಲೈನ್ ಕೊಟ್ಬಿಟ್ಟಿದ್ದಾರಾ? ಹಾಗಿದ್ರೆ ಸಿದ್ದು ವಿರೋಧಿ ಬಣ ಹೊರಟಿರೋದು ಸಿದ್ದರಾಮಯ್ಯನವರ ಬಣದವರೇ ಹೆಚ್ಚು ಅನ್ನುವಂಥ ಮಾತುಗಳಿದೆ. ಹಾಗಿದ್ರೆ ಸಿದ್ದರಾಮಯ್ಯನವರ ಬಣದಲ್ಲೇ ಅವರ ವಿರೋಧಿಗಳಿದ್ದಾರಾ? ಫಾರಿನ್ ನಿಂದ ಬರೋ ಮುನ್ನವೇ ಕುರ್ಚಿ ವಿಚಾರ ಡಿಸೈಡ್ ಆಗಬೇಕು ಅನ್ನುವಂಥ ಒಂದು ಪಟ್ಟು ಹಿಡಿದಿದ್ದಾರಾ? ಇಲ್ಲದಿದ್ರೆ ಬಜೆಟ್ ಮುನ್ನವೇ ಪಕ್ಷಕ್ಕೆ ಒಂದು ಬಣ ಗುಡ್ ಬೈ ಹೇಳುವಂಥ ಚಾನ್ಸಸ್ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಬಜೆಟ್ ಮುನ್ನವೇ ರಾಜೀನಾಮೆ ಕೊಡ್ತೀವಿ ಅಂತ ಹೈಕಮಾಂಡ್ಗೂ ಕೂಡ ಡೆಡ್ಲೈನ್ ಕೊಟ್ಬಿಟ್ಟಿದ್ದಾರೆ. ಈ ಬಾರಿ ನಿರ್ಧಾರ ಜಾರಿಗೆ ತರೋದಕ್ಕೆ ರೆಡಿಯಾಗಿದೆ ಸಿದ್ದು ವಿರೋಧದ ಟೀಮ್. ಅದೇನೇ ಆಗಲಿ, ಹೈಕಮಾಂಡ್ ನಿರ್ಧಾರಕ್ಕೆ ಇಷ್ಟು ದಿನ ಕಾಯ್ಕೊಂಡು ಕೂತಿದ್ರು. ಆದರೆ ಹೈಕಮಾಂಡ್ ಮೌನಕ್ಕೆ ಶರಣಾಗಿದೆ. ಖರ್ಗೆ ಅವ್ರು ಹೇಳ್ತಾ ಇದ್ರು, ಇಬ್ರು ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು, ಕುರ್ಚಿ ಬದಲಾವಣೆ ಇಲ್ಲ, ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರವನ್ನು ಮುನ್ನಡೆಸಿ ಅನ್ನುವಂಥ ಒಂದು ಸೂಚನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ DKC ಬಣದವರಿಗೆ ಕ್ಲಾರಿಟಿ ಸಿಕ್ಬಿಟ್ಟಿದೆ. ಓಹೋ, ಹೈಕಮಾಂಡ್ ಈ ವಿಚಾರದಲ್ಲಿ ಏನೂ ಡಿಸೈಡ್ ಮಾಡಲ್ಲ, ನಾವೇ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಖರ್ಗೆ ಅವ್ರು ಹೇಳ್ತಿದ್ದಾರೆ. ಅಂದರೆ CM ಕುರ್ಚಿ ಚೇಂಜ್ ಆಗಲ್ಲ ಅನ್ನೋದು ಅವರಿಗೆ ಕನ್ಫರ್ಮ್ ಆಯಿತು. ಸೊ ಈಗ ಫಾರಿನ್ ಟ್ರಿಪ್ ಅನ್ನುವಂಥ ಒಂದು ಅಸ್ತ್ರವನ್ನು ಬಳಸಿದ್ದಾರೆ. ಫಾರಿನ್ ಟ್ರಿಪ್ ಹೋಗೋ ಮುನ್ನ ಹೈಕಮಾಂಡ್ಗೆ ಡೆಡ್ಲೈನ್ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವು ಬರೋಕ್ಕಿಂತ ಮುಂಚೆ ಏನಾದರೂ ಒಂದು ಡಿಸೈಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಾವಂತೂ ರಿಸೈನ್ ಮಾಡ್ತೀವಿ ಅಂಥೇಳಿ ರೆಡಿ ಆಗಿಬಿಟ್ಟಿದ್ದಾರೆ ಒಂದಷ್ಟು ಜನ ಶಾಸಕರು. ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಯಾಕಂದರೆ 17ನೇ ಬಾರಿ ಬಜೆಟ್ ಮಂಡನೆಗೆ ಪಾಪ ಸಿದ್ದರಾಮಯ್ಯನವರು ಎಲ್ಲ ರೀತಿ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. ಬಜೆಟ್ಗೂ ಮುನ್ನವೇ ರಾಜೀನಾಮೆ ಕೊಡ್ತಾರಾ ಅಥವಾ ಬಜೆಟ್ ಮಂಡಿಸಿ ರಾಜೀನಾಮೆ ಕೊಡ್ತಾರಾ ಗೊತ್ತಿಲ್ಲ. ಭಾರಿ ಕುತೂಹಲ ಕೆರಳಿಸಿದೆ ಶಾಸಕರ ಫಾರಿನ್ ಟ್ರೀಟ್ಮೆಂಟ್. ಇದು ಒಂದು ರೀತಿ ಅಸ್ತ್ರವನ್ನಾಗಿ ಬಳಸಿಕೊಳ್ತಿದ್ದಾರೆ ಶಾಸಕರು. ಹೈಕಮಾಂಡ್ಗೆ ಆರ್ಡರ್ ಮಾಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಈ ಬಾರಿ ನಿರ್ಧಾರವನ್ನು ಜಾರಿಗೆ ತರೋದಕ್ಕೆ ಸಿದ್ದು ವಿರೋಧಿಯ ಟೀಮ್ ರೆಡಿ ಆಗಿಬಿಟ್ಟಿದೆ. ಹಾಗಿದ್ರೆ ಏನಾಗುತ್ತೆ? ಬಜೆಟ್ ಮಂಡನೆಯಾಗುತ್ತಾ ಇಲ್ವಾ ಅನ್ನೋದೇ ಇದೀಗ ಕುತೂಹಲಕಾರಿಯಾಗಿರುವಂಥ ವಿಚಾರ. ಮಾರ್ಚ್ 1ನೇ ತಾರೀಕು ವಾಪಸ್ ಬರ್ತಾರೆ ಫಾರಿನ್ಗೆ ಹೋಗಿರುವಂಥ ಎಲ್ಲ ಶಾಸಕರು, MLAಗಳು ಮತ್ತು MLCಗಳು. ಮಾರ್ಚ್ 1ರವರೆಗೂ ಕೂಡ ಸಮಯ ಇದೆ. ಅಂದರೆ ಆಲ್ಮೋಸ್ಟ್ ಇನ್ನ 8ರಿಂದ 10 ದಿನಗಳ ಕಾಲ ಸಮಯ ಇದೆ. ಆ 10 ದಿನಗಳಲ್ಲಿ ಏನಾಗಬಹುದು? ರಾಜ್ಯದ ರಾಜಕೀಯ ಕುರ್ಚಿ ವಿಚಾರ ಏನಾಗಬಹುದು? CM ಸಿದ್ದರಾಮಯ್ಯನವರೇ ಮುಂದುವರಿಯೋದಾದ್ರೆ ಒಂದಷ್ಟು ಜನ ರಾಜೀನಾಮೆ ಕೊಡೋದಂತೂ ಖಚಿತ. DK ಶಿವಕುಮಾರ್ ಅವರು CM ಆಗೋದಾದ್ರೆ ಸಿದ್ದರಾಮಯ್ಯನವರ ಬಣದವರು ರಾಜೀನಾಮೆ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಒಂದು ರೀತಿ ಹೈಕಮಾಂಡ್ ತ್ರಿಶಂಕು ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದೆ. ಈ ಕಡೆಗೂ ಬರಕ್ಕಾಗಲ್ಲ, ಈ ಕಡೆಗೂ ಬರಕ್ಕಾಗಲ್ಲ. ಇಲ್ಲ ಒಂದ್ ಕಡೆ ಅಧಿಕಾರ ಹಂಚಿಕೆ ಒಪ್ಪಂದ ಮಾಡಿಕೊಂಡಿದ್ದೇ ತಪ್ಪಾಗೋಯ್ತಾ ಅನ್ನುವಂಥ ಇಕ್ಕಟ್ಟಿಗೆ ಇದೀಗ ಹೈಕಮಾಂಡ್ ಸಿಕ್ಕಾಕೊಂಡಿದೆ. ಈ ಕಡೆಗೆ ಬಂದರೆ ಈ ಕಡೆ ಬಿದ್ದೋಗುತ್ತೆ, ಈ ಕಡೆಗೆ ಬಂದರೆ ಈ ಕಡೆ ಬಿದ್ದೋಗುತ್ತೆ ಅನ್ನುವಂಥ ಪರಿಸ್ಥಿತಿ ಇದೆ ಹೈಕಮಾಂಡ್ನದ್ದು.
ಹೀಗಾಗಿ ಏನು ರಿಯಾಕ್ಟ್ ಮಾಡಕ್ಕೆ ರೆಡಿ ಇಲ್ಲ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್. ಹೀಗಾಗಿ ಈಗ ಶಾಸಕರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ, ಸಿದ್ದರಾಮಯ್ಯನವ್ರು ಇರಬೇಕಾ ಬೇಡವಾ, DCM ಮುಖ್ಯಮಂತ್ರಿ ಆಗಬೇಕಾ ಬೇಡವಾ ಅನ್ನೋದು ಅವರವರ ಬಣದಲ್ಲೇ ಚರ್ಚೆಯಾಗಿದೆ. ಯಾರಿಗೆ ಹೆಚ್ಚು ಶಾಸಕರ ಬೆಂಬಲ ಇದೆ ಅವರು ಉಳ್ಕೊಳ್ತಾರೆ. ಆದರೆ ಅದು ಆಗಬೇಕಲ್ವಾ, ಯಾರ್ಯಾರ ಪರ ಇದ್ದಾರೆ ಅನ್ನೋದು ಗೊತ್ತಾಗಬೇಕು. DK ಶಿವಕುಮಾರ್ ಅವ್ರ ಪರ ಎಷ್ಟು ಜನ ಇದ್ದಾರೆ? DK ಶಿವಕುಮಾರ್ ಅವ್ರು ಹೇಳೋ ಪ್ರಕಾರ ನಮ್ಮ ಬಳಿ ಸುಮಾರು 126 ಶಾಸಕರ ಬಲ ಇದೆ ಅಂತೇಳಿ ಹೇಳ್ತಾರೆ. ಅದು ನಿಜವಾ? ಸಿದ್ದರಾಮಯ್ಯನವರ ಬಣದವರು ಅಹಿಂದ ಸಮುದಾಯದ ಪರವಾಗಿರೋದ್ರಿಂದಾಗಿ ಇಲ್ಲಿ ಪೆಟ್ಟು ಬೀಳತ್ತೆ. ಸೊ ಹಿಂಗಾಗಿ ರಾಜಕೀಯದ ವಿಚಾರ ಬಹಳ ಕುತೂಹಲಕಾರಿಯಾಗಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ಬಿಡ್ತಾ ಹಾಗಿದ್ರೆ ಈ ಫಾರಿನ್ ಟೂರೇ ಕ್ಲೈಮ್ಯಾಕ್ಸ್ ಆಗುತ್ತಾ? ರಾಜ್ಯದ ಕುರ್ಚಿ ವಿಚಾರದಲ್ಲಿ ಫಾರಿನ್ ಟ್ರಿಪ್ ಮುಗಿಸಿ ಬರೋ ಅಷ್ಟರಲ್ಲಿ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಸೂಚನೆಗಳು ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜೋಯಲ್, ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಜೋಯಲ್, ಶಾಸಕರ ಫಾರಿನ್ ಟ್ರಿಪ್ ಹಿಂದೆ ಬಹಳ ದೊಡ್ಡ ರಹಸ್ಯ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಸಿಎಂ ಕುರ್ಚಿ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಹಂಗಿದ್ರೆ ಬಜೆಟ್ ಮಂಡಿಸ್ತಾರಾ ಇಲ್ವಾ ಸಿಎಂ, ಅದಕ್ಕೂ ಮುನ್ನವೇ ರಾಜೀನಾಮೆ ಕೊಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಸದ್ಯಕ್ಕೆ ಏನಾಗಬಹುದು, ಈ ಫಾರಿನ್ ಟ್ರಿಪ್ ನ ರಹಸ್ಯ ಏನು ಅಂತ? ಇಲ್ಲಿ ಸುಧಾ ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ, ಹೈಕಮಾಂಡ್ ನಾಯಕರ ಸ್ಪಷ್ಟ ಸಂದೇಶದ ಬಳಿಕವೂ ಅಥವಾ ಸೂಚನೆಯ ಬಳಿಕವೂ ಕೂಡ ಶಾಸಕರುಗಳು ಫಾರಿನ್ ಟ್ರಿಪ್ಗೆ ರೆಡಿಯಾಗಿ ಹೊರಟಿರುವಂತದ್ದು. ಅದು ಏನು ಈ ಸಂದೇಶ ಮೂಡಿಸುತ್ತೆ ಅಂತಂದ್ರೆ, ಇನ್ನೊಂದ್ ಕಡೆ ಹೈಕಮಾಂಡ್ ಅಷ್ಟು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ತಾವು ಫಾರಿನ್ ಟ್ರಿಪ್ಗೆ ತೆರಳಿದ್ರೆ ಸರಿಯಾಗಲ್ಲ, ಅದು ಬೇರೆ ರೀತಿ ಸಂದೇಶ ಹೋಗುತ್ತೆ ಅನ್ನುವಂತ ರೀತಿಯಲ್ಲಿ ಬೇಡ ಅಂತ ನಿರಾಕರಣೆ ಮಾಡಿದ್ರು ಕೂಡ, ಅಷ್ಟು ಸ್ಪಷ್ಟವಾಗಿ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಇಲ್ಲಿ ಕೆಲವು ನಾಯಕರುಗಳು ಈಗಾಗಲೇ ಫಾರಿನ್ ಟ್ರಿಪ್ಗೆ ತೆರಳಿರುವಂತದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಮೂಡಿಸ್ತಾ ಇದೆ. ಅದು ಕೂಡ ಬಜೆಟ್ಗೆ ಕೆಲವೇ ದಿನಗಳು ಬಾಕಿ ಇರುವಂತೆ ಈ ರೀತಿಯಾಗಿ ತೆರಳಿರುವಂತದ್ದು. ಮಾರ್ಚ್ 6ಕ್ಕೆ ಬಜೆಟ್ ಮಂಡನೆ ಆದ್ರೆ ಮಾರ್ಚ್ 3ಕ್ಕೇನೆ ವಾಪಸ್ ಆಗ್ತಾರೆ ಶಾಸಕರು ಅನ್ನೋದು ಕೂಡ ನಿಜಾನೇ. ಅಂದ್ರೆ ಆಸ್ಟ್ರೇಲಿಯಾ ಹಾಗೇನೆ ನ್ಯೂಜಿಲೆಂಡ್ ಏನು ಪ್ರವಾಸಕ್ಕೆ ತೆರಳಿರುವಂತಹ ಶಾಸಕರುಗಳು ವಾಪಸ್ ಆಗ್ತಾರೆ. ಆದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಇಷ್ಟು ತರಾತುರಿಯಲ್ಲಿ ಏನು ತೆರಳುವಂತದ್ದು ಏನಿತ್ತು ಅನ್ನುವಂಥದ್ದು, ಇದನ್ನೆಲ್ಲ ಗಮನಿಸಿದ್ರೆ ಇದೆಲ್ಲರ ಹಿಂದೆ ರಾಜಕೀಯ ಉದ್ದೇಶಗಳು, ಸಾಕಷ್ಟು ಅನುಮಾನಗಳು ಎಲ್ಲವೂ ಕೂಡ ವ್ಯಕ್ತವಾಗುತ್ತೆ. ಯಾಕಂತಂದ್ರೆ ಒಂದೆಡೆ ಸಿದ್ದರಾಮಯ್ಯನವರ ಪರವಾದಂತ ಅವರ ಆಪ್ತ ಬಣದ ಶಾಸಕರುಗಳು ತೆರಳ್ತಾ ಇದ್ದಾರೆ ಅನ್ನುವಂತ ಏನು ಮಾಹಿತಿ ಇತ್ತು, ಅದು ಇದೀಗ ಇನ್ನೊಂದಷ್ಟು ಅಂದ್ರೆ ಈ ಎರಡು ಬಣವನ್ನು ಬಿಟ್ಟು ಅತೃಪ್ತ ಬಣ ಅಂತಾನು ಹೇಳ್ಬಹುದು. ಯಾಕೆಂತಂದ್ರೆ ಸಿದ್ದರಾಮಯ್ಯನವ್ರಿಗೆ ಒಂದ್ ಕಡೆ ಕುರ್ಚಿ ಅಂದ್ರೆ ಸಿಎಂ ಕುರ್ಚಿಯಲ್ಲಿ ಮುಂದುವರಿಸಬೇಕು ಅಂತ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ DK ಶಿವಕುಮಾರ್ ಗತಾಯ ಈ ಒಂದು ಪಡಿಲೇಬೇಕು ಅಂತ ಸಾಕಷ್ಟು ಹಠಕ್ಕೆ ಬಿದ್ದಿರುವಂತೆ ಎಲ್ಲ ಪ್ರಯತ್ನವನ್ನ ನಡೆಸ್ತಾರೆ. ಇದಕ್ಕೂ ಕೂಡ ಒಂದು ಕಾಂಗ್ರೆಸ್ ಶಾಸಕರುಗಳಿಗೆ ಮುಜುಗರವನ್ನು ಉಂಟು ಮಾಡಿದೆ. ಪ್ರತಿ ಬಾರಿ ಕೂಡ ಅವರು ಎದುರಿಸಬೇಕಾದಂತ ಪ್ರಶ್ನೆ, ಯಾರು ಮುಂದಿನ ನಾಯಕರಾಗ್ತಾರೆ ಅಥವಾ ಮುಂದಿನ ಸಿಎಂ ಬದಲಾವಣೆ ಆಗುತ್ತಾ? ಓಕೆ ಜೋಯಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.